ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಒಂದು ಆ್ಯನಿಮೇಷನ್ ಸ್ಟೋರಿನೇ ನಾನು ಹೇಳೋದು. ದೂರದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ದೊಡ್ಡ ಈಗಲ್ ಒಂದಿತ್ತು. ಆ ಈಗಲ್ದು ಒಂದು ಮೊಟ್ಟೆ ಇತ್ತು. ಅದು ಮೊಟ್ಟೆ ನೋಡೋಕ್ಕೆ ಅದು ಕಷ್ಟಪಟ್ಕೊಂಡು ಒಂದು ಕಾಗೆ ಫ್ಯಾಮಿಲಿ ಇತ್ತು. ಅವ್ರ ಹತ್ರ ಒಂದು ಮೊಟ್ಟೆ ಎತ್ಕೊಂಡು ಬಂದು, ನನ್ನ ಮೊಟ್ಟೆ ನಿಮ್ಮ ಹತ್ರ ಕೊಟ್ಟು ಹೋಗ್ತೀನಿ, ನೀವೇ ನೋಡ್ಕೊಳ್ಳಿ ಅಂತ ಕಾಗೆ ಫ್ಯಾಮಿಲಿ ಹತ್ರ ಈಗಲೂ ಹೇಳ್ತಾಯಿತ್ತು. ಆವಾಗ ಆ ಕಾಗೆಯವರು, ನಿಮ್ಮದು ಈಗಲ್ ಮೊಟ್ಟೆ ನಾವು ಹೆಂಗೆ ನೋಡೋದು, ನಮ್ಗೆ ಗೊತ್ತಾಗಲ್ವಲ್ಲ, ನಮ್ಮದು ಒಂದು ಮೊಟ್ಟೆ ಇದೆ, ಅದು ನಾವು ನೋಡ್ಕೋಬೇಕು, ನೀವು ತಂದರೆ ಹೇಗೆ ನೋಡ್ಕೊಳ್ಳೋದು ಅಂತ ಆ ಕಾಗೆ ಬಂದು ಈಗಲ ಹತ್ರ ಹೇಳ್ತಾಯಿದ್ದು. ಆವಾಗ ಈಗಲ್ಗೆ, ಇಲ್ಲ ನನಗೆ ಬಾಳಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ತೀನಿ, ನೀನು ನೋಡ್ಕೊಳ್ಳಿ, ಇಲ್ಲಾಂದರೆ ಬಿಸಾಕ್ಬಿಡಿ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಸೀದಾ ಹೋಯಿತು. ಆವಾಗ ಏನು ಮಾಡ್ತು, ಇಲ್ಲ ಏನು ಮಾಡೋದು, ಅದು ಒಂದು ಪಾಪು ಅಲ್ವಾ ಅಂತ ಆ ಮೊಟ್ಟೆ ನಾನೇ ನೋಡ್ಕೊಳ್ತೀನಿ ಅಂತ ಅವ್ರ ಯಜಮಾನ್ರ ಹತ್ರ ಹೇಳ್ತಾಯಿತ್ತು. ಸರಿ, ಹೆಂಗೆ ನೋಡ್ಕೋ, ಅದು ಈಗಲ್ದು ಮೊಟ್ಟೆ ನಾವು ಹೆಂಗೆ ನೋಡ್ಕೊಳ್ಳೋದು, ನಮ್ಗೆ ಗೊತ್ತಾಗುತ್ತಾ ಇಲ್ವಾ ಅಂತ ಅದು ಹೇಳ್ತಾಯಿದ್ರು. ಇಲ್ಲ ನಾನು ನೋಡ್ಕೊಳ್ತೀನಿ ಅಂತ ಕಾಗೆ ಹೇಳ್ಬಿಟ್ಟು ಇದ್ದರು. ತಿರ್ಗಾ ಈಗಲ್ ಬಂದು ಬರ್ತಾ ಇತ್ತು. ಬರುವಾಗ ಒಂದು ಮೌಂಟೇನ್ ಹತ್ರ 2 ಅವಲಿತ್ತು. ಆ 2 ಅವಳು ತುಂಬ ಗಲಾಟೆ ಮಾಡೋದು. ಯಾರು ಬಂದ್ರೂ ಹೊಡಿಯೋದು, ನೀರು ಕುಡಿಯೋಕ್ಕೆ ಬಿಡೋಲ್ಲ. ಆ ಥರ ತುಂಬ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ತುಂಬ ಹಿಂಸೆ ಕೊಡ್ತಾಯಿತ್ತು. ಬರ್ಡ್ಸ್ನ ಎಲ್ಲ ತುಂಬ ಹಿಂಸೆ ಕೊಡ್ತಾಯಿತ್ತು. ಆವಾಗ ಈಗಲ ಹತ್ರ ಹೇಳ್ತಾಯಿತ್ತು, ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳೋಕ್ಕೆ, ಇಲ್ಲ ನಾನು ಮೊಟ್ಟೆ ಬಂದು ಕಾಗೆ ಹತ್ರ ಕೊಟ್ಬಿಟ್ಟು ಹೋಗ್ತಾಯಿದ್ದೀನಿ, ನನಗೆ ಬಾಳಕ್ಕೆ ಇಷ್ಟ ಇಲ್ಲ, ನೀವು ಈ ಥರನೇ ಇಲ್ಲೆಲ್ಲ ಗಲಾಟೆ ಮಾಡಿಕೊಂಡು ನೀವೇ ನೋಡ್ಕೊಳ್ಳಿ, ಯಾರ ಹತ್ರನೂ ಸುಮ್ಮನೆ ಬಿಡಬೇಡಿ ಅಂತ ಈಗಲೂ ತಿರ್ಗಾ ಅವ್ರಿಗೆ ಹೇಳ್ಬಿಟ್ಟು ಈಗಲೂ ಹೋಯ್ತು. ಇಲ್ಲ, ತಿರ್ಗಾ ನಾನು ಇಲ್ಲಿ ಬರಲ್ಲ, ನಾನು ಎಲ್ಲಾದರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗಲೂ ಹೋಯ್ತು. ಹಂಗೆ ದಿನ ಕಳೀತಾ ಬಂತು. ಒಂದಿನ ಆ ದೊಡ್ಡ ಮೊಟ್ಟೆಯಲ್ಲಿ, ಈಗಲ್ ಮೊಟ್ಟೆಯಲ್ಲಿ ಒಂದು ಪಾಪು ಬಂತು. ಅದು ಬಿಟ್ಟು 2 ದಿನ ಆದಮೇಲೆ ತಿರ್ಗಾ ಕಾಗೆ ಮೊಟ್ಟೆಯಿಂದ ಒಂದು ಪಾಪು ಬಂತು. ಈಗಲ್ ಮೊಟ್ಟೆಯಿಂದ ಪಾಪು ಬಂದಕ್ಕೆ ಭೀಮ್ ಅಂತ ಹೆಸರಿಕ್ಕಿದ್ರು. ಕಾಗೆ ಮೊಟ್ಟೆಯಿಂದ ಪಾಪು ಬಂದಕ್ಕೆ ಜಗ್ಗು ಅಂತ ಹೆಸರಿಕ್ಕಿದ್ರು. ಈ 4 ಜನರು ಹ್ಯಾಪಿಯಾಗಿ ತುಂಬ ದಿನ ಹ್ಯಾಪಿಯಾಗಿದ್ದರು. ಪಾಪೆಲ್ಲ ಬಂತಲ್ಲ, ನಮ್ಮ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಯಿತು ಅಂತ ಸಂತೋಷವಾಗಿದ್ದರು. ಮಕ್ಕಳಿಬ್ಬರನ್ನ ಮನೇಲಿ ಬಿಟ್ಬಿಟ್ಟು ಪೇರೆಂಟ್ಸ್ ಇಬ್ಬರು ಹೋಗಿ ದಿನ ಕಾಡಲ್ಲಿ ಹೋಗಿ ಅವ್ರಿಗೆ ಊಟ ತರ್ತಾಯಿದ್ರು. ಅವ್ರಿಗೆ ಇವಾಗ ಫ್ಲೈ ಮಾಡೋಕ್ಕೆ ಗೊತ್ತಾಗಲ್ಲ, ಹಾರಕ್ಕೆ ಗೊತ್ತಾಗಲ್ಲ ಅಂತ ನಾವೇ ಹೋಗಿ ತರೋಣ ಅಂತ ಅಪ್ಪ ಅಮ್ಮ ದಿನ ಹೋಗ್ತಾಯಿದ್ರು. ಹೋಗಿ ಕಾಡಿನಿಂದ ಹಣ್ಣು ಧಾನ್ಯ ಎಲ್ಲ ತಂದು ಕೊಡ್ತಾಯಿದ್ರು. ಹಂಗೆ ದಿನ ಕಳೀತಾ ಬಂತು. ಸರಿ, ನಾವು ದೊಡ್ಡವರಾದ್ರಲ್ಲ, ನಿಮ್ಮ ಜೊತೆ ಇನ್ಮೇಲೆ ನಾವು ಕಾಡಿನಿಂದ ಊಟ ತರಕ್ಕೆ ಬರ್ತೀವಿ, ನಾವು ನಿಮ್ಮ ಕಡೆನೇ ಬರ್ತೀವಿ ಅಂತ ಇಬ್ಬರು ಗಲಾಟೆ ಮಾಡಿ, ಸರಿ ಆಯಿತು ಅಂತ ತಂದೆ ತಾಯಿ ಜೊತೆ ಇಬ್ಬರು ಹಂಗೆ ದಿನ ಹೋಗಿ ಊಟ ತಂದು ಅವರು ತಿಂದು ಹ್ಯಾಪಿಯಾಗಿದ್ದರು. ಈ ಸ್ಟೋರಿ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ನೋಡೋಣ.